ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದು ಭಾಗ 1ರ ಪುಸ್ತಕ ಇದು. ಈ ಒಂದು ಭಾಗ 1ರ ಪುಸ್ತಕಕ್ಕೆ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳಿಸ್ತೀನಿ. ಏನೆಲ್ಲ ಕಲ್ತ್ಕೊಂಡಿದ್ದೀವಿ, ಚಿಕ್ಕದಾಗಿ ಉತ್ತರಗಳು ನೀಡ್ತಾ ಹೋಗಿದ್ದೀನಿ. ಯಾವ್ಯಾವ್ದು ನೋಡಿದೀವಿ ಇಲ್ಲಿ ವಿಡಿಯೋಸ್ ನೋಡಿದರೆ ಅಲ್ಲಿ ಗದ್ಯ ಭಾಗದಲ್ಲಿ ಪ್ರಜಾನಿಷ್ಠೆ, ಬೆಳಗಿನ ತಾಣ ಜಯಪುರ, ರಾಮರಾಜ್ಯದ ಬಗ್ಗೆ ಆಲ್ರೆಡಿ ಪದ್ಯ ಭಾಗದಲ್ಲಿ ಪಾರಿವಾಳ, ಹೊಸ ಹಾಡು ಬಗ್ಗೆ, ಅದೇ ರೀತಿ ಪಠ್ಯಪೂರ್ವಕದಲ್ಲಿ ಪುಟ್ಟಹಕ್ಕಿ ಮತ್ತು ಚೆನ್ನ ಭೈರಾದೇವಿ ಬಗ್ಗೆ ತಿಳಿದ್ವಿ. ಈ ಎಲ್ಲ ವಿಡಿಯೋಗಳು ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮೂಲಕ ಆ ಎಲ್ಲ ವಿಡಿಯೋಗಳು ನೋಡಬಹುದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನು ತಿಳಿತಾ ಇದೀವಿ ಅಂದ್ರೆ ಇಲ್ಲಿ ಪದ್ಯ ಭಾಗದಲ್ಲಿ 3ನೇ ಒಂದು ಪದ್ಯ ಚಕ್ರಗ್ರಹಣ, ಯಕ್ಷಗಾನ ಇದು. ಹೌದಾ? ಇಲ್ಲಿ ನೋಡಿ, ಎಸ್, ಇಲ್ಲಿ ಚಕ್ರಗ್ರಹಣದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ ಮತ್ತು ಇಲ್ಲಿ ಬರ್ತಕ್ಕಂಥ ಕೃತಿಕಾರ ಪರಿಚಯ ಬಗ್ಗೆ ಎಲ್ಲವನ್ನೂ ಸುಲಭವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದೊಂದಾಗಿ ತಿಳಿತಗೊಂಡ್ವಾ ಯಾವ ರೀತಿ ನೋಟ್ಸ್ ಬರೆಯಬೇಕು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಇಲ್ಲಿ ಮಕ್ಕಳ ಚಿಕ್ಕನ ಅಕ್ಷರದಲ್ಲಿ ಪದ್ಯ 3 ಅಂತಕ್ಕಂಥ ಬರೀತಾ ಹೋಗಿ. ಆ ನಂತರ ಈ ಒಂದು ಪದ್ಯದ ಶೀರ್ಷಿಕೆ ಇದೆಯಲ್ಲ, ಚಕ್ರಗ್ರಹಣ ಅಂತಕ್ಕಂಥದ್ದು ದಪ್ಪನೇ ಅಕ್ಷರ ಬರೆದು ಏನ್ ಮಾಡಿ. ಅದಾನಂತರ ಏನ್ ಮಾಡ್ತಾರೆ, ಈ ಒಂದು ಪದ್ಯದ ಅಭ್ಯಾಸ ಕ್ವಶನ್ ಆನ್ಸರ್ ಯಾವತ್ತು ಬರೀತೀರ ಆ ಡೇಟಲ್ಲಿ ಬರಿತಾ ಹೋಗಿ. ಅದ ನಂತರ ನೇರವಾಗಿ ಅಭ್ಯಾಸ ಬರಿಬಾರ್ದು, ಕೃತಿಕಾರರ ಪರಿಚಯ ಅಂತಕ್ಕಂಥ ಬರಿಬೇಕಾಗುತ್ತೆ. ಯಾವುದು ಅಂತಕ್ಕಂಥ ನೋಡಿದಾರೆ, ಯಾರು ಬರೆದಾರೆ ನೋಡಿದಾರಲ್ಲಿ ಕವಿ ಯಾರಂದ್ರೆ ದೇವಿದಾಸ. ಇಲ್ಲಿ ಕಾಣ್ತಾ ಇದ್ರೆ ಇವರೇನೆ. ಕಾಲ 1800 ಅಂತ ನೋಡ್ತೇವೆ. ಕೃತಿಗಳು ಬರೆದಿದ್ದಾರೆ. ಯಾವ್ಯಾವೆಲ್ಲ ಕೃತಿಗಳು ಬರೆದಿದ್ದಾರೆ ಅಂದ್ರೆ ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಅಭಿಮನ್ಯು ಕಾಳಗ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ, ಭೀಷ್ಮ ಪರ್ವ ಅಂತಕ್ಕಂಥ ರಚನೆ ಮಾಡಿದ್ದಾರೆ. ಓಕೆ, ಅದಾದ ನಂತರ ಆಯ್ಕೆ ನೋಡಿದರೆ ಇಲ್ಲ ಆಯ್ಕೆ ಚಕ್ರಗ್ರಹಣ ಪದ್ಯವನ್ನು ದೇವಿದಾಸರ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಅಭ್ಯಾಸ ಬರಿತಾ ಹೋಗ್ಬೇಕಾಗುತ್ತೆ. ರೈಟ್, ಇಲ್ಲಿ ಅಭ್ಯಾಸವನ್ನ ಯಾವ ರೀತಿ ಬರೆಯಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ಎಸ್, ಇಲ್ಲಿ ನೋಡಿ ಮಕ್ಕಳೇ, ಅಭ್ಯಾಸ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಯಾರಿಗೆ ವಂದಿಸಿದ ಅಂದ್ರೆ ಉತ್ತರ ಅದೇ ರೀತಿ ಬರಿತೋಗಿ. ಪಾರ್ಥನು ಬಾಣದಿಂದ ಭೀಷ್ಮರಿಗೆ ಅಂತ ನೆನ್ಬಿಟ್ರೆ ಸಾಕು, ವಂದಿಸಿದನು. ಸೇಮ್ ಎಲ್ಲ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಓಕೆ, ಅದಾದ ನಂತರ 2ನೇದು, ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಅಂತ ಕೇಳಿದ್ರೆ ಉತ್ತರ, ಭೀಷ್ಮರೇ, ನಮ್ಮನ್ನು ಬೆಳೆಸಿದ ನೀವು ಈಗ ಕೌರವರ ಪರವಾಗಿ ನಮ್ಮ ವಿರುದ್ಧ ಯುದ್ಧ ಮಾಡುವುದು ನ್ಯಾಯವೇ ಎಂದು ಪಾರ್ಥನು ಕೇಳಿದನು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿರುತ್ತೆ. ಆ ನಂತರ 3ನೇ ಪ್ರಶ್ನೆ ನೋಡಿ. 3ನೇ ಪ್ರಶ್ನೆ ಕೊಡಿದ್ರೆ ನೋಡ್ತಾ. ಎಸ್, 3ನೇ ಪ್ರಶ್ನೆ, ಪರಶುರಾಮರಿಂದ ಶರವನ್ನು ಪಡೆದವರು ಯಾರು? ಯಾರು ಪಡೆದರು ಶರವನ್ನು ಅಂತ ಉತ್ತರ, ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಅಂತಕ್ಕಂಥ ಎಲ್ಲ ಪ್ರಶ್ನೆ ಇದೆ. ಭೀಷ್ಮರನ್ನು ಬಿಟ್ಟರೆ ಸಾಕು. ಅಂತ 4ನೇ ಪ್ರಶ್ನೆ, ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯ್ತು? ಏನಾಯ್ತಂದ್ರೆ ಉತ್ತರ, ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ 4 ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಅಭ್ಯಾಸದಲ್ಲಿ ಅಂತಕ್ಕಂಥದ್ದಾಯ್ತು. ಅದಾದ ನಂತರ ಇಲ್ಲಿ ಅಂತಕ್ಕಂಥದ್ದು ಏನ್ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಓಕೆನಾ? ಈ 4 ಪ್ರಶ್ನೆಗಳನ್ನು 3-4 ವಾಕ್ಯ ಉತ್ತರಿಸ್ತಾ ಹೋಗ್ತೇನೆ. ಅಂತಕ್ಕಂಥದ್ದು ಇಲ್ಲೇನು ಕೊಟ್ಟಿದ್ದಾರೆ ನೋಡೋದ್ರಲ್ಲಿ ಕೊಟ್ಟಿರುವ ಪ್ರಶ್ನೆ 3-4 ವಾಕ್ಯಗಳಲ್ಲಿ ಉತ್ತರಿಸಂತೆ ಬರಿತು ಹೋಗಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು? ಏನ್ ಕಾರಣ ಅಂತಂದ್ರೆ ಕ್ರೋಧ ಅಂದ್ರೆ ಸಿಟ್ಟಾಗ್ಲು. ಓಕೆನಾ? ಉತ್ತರ, ಪಾರ್ಥನು ಭೀಷ್ಮರು ಬಿಟ್ಟ ಬಾಣವನ್ನು ತಡೆದು ಮರಳಿ ಕೈಸಿದರು. ಇದರಿಂದ ಭೀಷ್ಮರ ರಥದ ಕುದುರೆಗಳು ಗಾಬರಿಗೊಂಡು ಸಾರಥಿಯು ಮೂರ್ಛೆ ಹೋದನು. ಇದರಿಂದ ಕ್ರೋಧಗೊಂಡ ಭೀಷ್ಮರು ಕೃಷ್ಣನ ಯುದ್ಧಕ್ಕೆ ಪ್ರೇರೇಪಿಸಿ ತಮ್ಮ ಪ್ರತಿಜ್ಞೆಯನ್ನು ನೆರವೇರಿಸಬೇಕೆಂದು ಸಂಕಲ್ಪ ಮಾಡಿದರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ನಂತರ 2ನೇ ಪ್ರಶ್ನೆ. 2ನೇ ಪ್ರಶ್ನೆ ಕೊಟ್ಟಿದ್ರೆ ನೋಡ್ತಾ. ಎಸ್, 2ನೇ ಪ್ರಶ್ನೆ ನೋಡಿ, ಭೂಮಿಯ 4 ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಅಂತ ಕೇಳಿದ್ರೆ ಯಾಕಂತಂದ್ರೆ ಉತ್ತರ, ಭೀಷ್ಮರ ಬಾಣದಿಂದ ಶ್ರೀಕೃಷ್ಣ ಹಣೆಯು ಗಾಯವಾಯಿತು. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಚಕ್ರ ಹಿಡಿದು ಭೀಷ್ಮರನ್ನು ಸಂಹರಿಸಲು ರಥದಿಂದ ಧುಮುಕಿದನು. ಆಗ ಭೂಮಿಯ 4 ದಿಕ್ಕುಗಳಲ್ಲೂ ತಲ್ಲಣ ಉಂಟಾಯಿತು ಅಂತಕ್ಕಂಥದ್ದು ನೋಡ್ತೇವೆ. 3ನೇ ಪ್ರಶ್ನೆ ನೋಡಿ, ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಅಂತ ಕೇಳಿದರೆ ಉತ್ತರ ನೋಡಿ,
ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೆದರಿಕೊಂಡು ರಥದಿಂದ ಇಳಿದು ಮುರಾರಿ ಲಕ್ಷ್ಮೀವರ ಎಂದು ಮುಗುಳ್ನಗುತ್ತಾ ಮೃದುವಾಗಿ ಕೃಷ್ಣನ ಕೈ ಹಿಡಿದು ಪ್ರೀತಿಯಿಂದ ಮಾತನಾಡಿದನು. ನನ್ನ ಕುತ್ತಿಗೆಯನ್ನು ಇರಿಯಲು ಚಕ್ರವನ್ನು ಹಿಡಿದೆಯಾ? ಚೆನ್ನಾಗಿದೆ. ಈ ಲೋಕವನ್ನು ರಕ್ಷಿಸುವ ಮಹಾನುಭಾವ ನೀನು ಎಂದು ಪ್ರತಿಕ್ರಿಯಿಸಿದನು ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಆ ನಂತರ 4ನೇ ಒಂದು ಪ್ರಶ್ನೆ ನೋಡಿ. ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಉತ್ತರ: ಭೀಷ್ಮರು ಕೃಷ್ಣನ ಕೈ ಹಿಡಿದು ನನ್ನ ಮಾತನ್ನು ಆಲಿಸಬೇಕು, ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದೆಯಾ? ನಿನ್ನ ಸೇವಕ ನಾನು, ಲೋಕವನ್ನು ರಕ್ಷಿಸುವ ಪ್ರಭುವೇ. ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೇ? ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು, ನಾನು ಶರಣಾಗುತ್ತೇನೆ. ಚಕ್ರವನ್ನು ಹಿಂದಿರಿಸು ಎಂದು ನಿವೇದಿಸಿಕೊಂಡ್ರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಅಂತಕ್ಕಂಥದ್ದಾಯ್ತು. ಇಲ್ಲಿ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತದೆ. ಈ ಸಂದರ್ಭ ಸಹಿತ ಸ್ವಾರಸ್ಯ ಯಾವ ರೀತಿ ಇರಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಓಕೆ, ಇಲ್ಲಿ ಈ ಅಂತಕ್ಕಂಥ ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ. ಅಂದ್ರೆ ಇಲ್ಲಿ ಮೊದಲನೇ ಸಂದರ್ಭ ನೋಡಿ, ಉಭಯ ಪಕ್ಷಗಳಲ್ಲಿ ನಿಮಗೆ ಭೇದವೇ? ಉತ್ತರ: ಮೊದಲ ಆಯ್ಕೆ ಬರಬೇಕಾಗುತ್ತೆ. ಈ ವಾಕ್ಯವನ್ನು ದೇವಿದಾಸರ ಕವಿ ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಪ್ರಸಂಗ ಪಾಠದಿಂದ ಆಯ್ದ ಚಕ್ರಗ್ರಹಣ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥ ಬರಿತಾ ಹೋಗಿ. ಓಕೆನಾ? ಇಲ್ಲಿ ಸಂದರ್ಭ ನೋಡ್ತಾ ಹೋಗೋಣ. ಏನ್ ಸಂದರ್ಭ ಕೊಟ್ಟಿದ್ದಾರೆ, ಯಾವ ಸಂದರ್ಭದಲ್ಲಿ ಅಂತಂದ್ರೆ ಇದು ಮಹಾಭಾರತ ಯುದ್ಧದ 3ನೇ ದಿನ ಅರ್ಜುನನು ಭೀಷ್ಮರಿಗೆ ಎದುರಾಗಿ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವರಿಗೆ ಸಹಾಯ ಮಾಡಲು ಬಂದಿದ್ದೀರಾ. ಮಕ್ಕಳ ಈ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಅರ್ಜುನನು ಕೇಳಿದನು ಅಂತ ನೋಡ್ತೇವೆ. ಇಲ್ಲಿ ಸ್ವಾರಸ್ಯ ನೋಡ್ತಾ ಹೋಗೋಣ. ಪಾಂಡವರಿಗೂ ಕೌರವರಿಗೂ ಹಿರಿಯರಾದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? ಮುಂದಿನ ನೋಡ್ತೋಣ. 2ನೇ ನೋಡಿ, ಚತುರ್ದಶ ಭುವನ ತಲ್ಲಣಿಸಿತು ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಅಂತಕ್ಕಂಥ ಬರೀಬೇಕು. ಈ ಮೇಲಿನ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ನೋಡ್ತೇವೆ. ಸಂದರ್ಭ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ, ಭೀಷ್ಮನು ಬಿಟ್ಟ ಬಾಣದಿಂದ ಶ್ರೀಕೃಷ್ಣನ ಹಣೆ ಸೀಳಿ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕ್ರೋಧಗೊಂಡು ಭೀಷ್ಮನನ್ನು ನಾಶಗೊಳಿಸಲು ಚಕ್ರವನ್ನು ಕೈಗೆತ್ತಿಕೊಂಡಾಗ ಸಂದರ್ಭದಲ್ಲಿ ಚತುರ್ಭುವನ ತಲ್ಲಣಿಸಿತು ಎಂದಿದ್ದಾರೆ ಕವಿ. ಓಕೆನಾ? ಇಲ್ಲಿ ಸ್ವಾರಸ್ಯ ಏನಿದೆ ನೋಡಾರೆ, ಕೃಷ್ಣನ ಕೋಪವನ್ನು ಕಂಡು ಭಯದಿಂದ ಇಡೀ ಲೋಕ ತಲ್ಲಣಿಸಿತು ಎಂಬುದೇ ಇದರ ಸ್ವಾರಸ್ಯವಾಗಿದೆ ಅಂತಕ್ಕಂಥದ್ದು 2ನೇ ಸಂದರ್ಭದಲ್ಲಿ ನೋಡ್ತೇವೆ. ಹಾಗಾದ್ರೆ 3ನೇ ಸಂದರ್ಭ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ 3ನೇ ಸಂದರ್ಭ ನೋಡ್ತೋಣವಾ? ಎಸ್, ಲೋಕವನ್ನು ರಕ್ಷಿಪ ದೇವಾ ಮಹಾನುಭಾವ. ಉತ್ತರ ಆಯ್ಕೆ ಅಂತಕ್ಕಂಥದ್ದು ನೋಡಿ. ಈ ಮೇಲಿನ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ನೋಡ್ತೇವೆ. ಸಂದರ್ಭ: ಭೀಷ್ಮರು ಪ್ರಯೋಗಿಸಿದ ಬಾಣವು ಕೃಷ್ಣನ ಹಣೆಗೆ ನಾಟಿದಾಗ ಕೃಷ್ಣನು ಕೋಪಗೊಳ್ಳುವನು. ಆಗ ಕೃಷ್ಣನ ಕೋಪವನ್ನು ಕಡಿಮೆಗೊಳಿಸಲು ಭೀಷ್ಮಾಚಾರ್ಯರು ರಥದಿಂದ ಇಳಿದು ಬಂದು ಕೃಷ್ಣನಿಗೆ ನಮಸ್ಕರಿಸಿ ಕೈ ಹಿಡಿದುಕೊಂಡು ಪ್ರೀತಿಯಿಂದ ಲೋಕವನ್ನು ರಕ್ಷಿಸುವ ದೇವ ಮಹಾನುಭಾವ, ನನ್ನ ಮಾತುಗಳನ್ನು ಆಲಿಸಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ಅದಾದ ನಂತರ ಸ್ವಾರಸ್ಯ ನೋಡ್ತೋಣ. ಇಡೀ ಜಗತ್ತನ್ನು ರಕ್ಷಿಸುವ ಹೊಣೆ ದೇವ ಮಹಾನುಭಾವನಾದ ಕೃಷ್ಣನ ಮೇಲಿದೆ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ? 4ನೇ ಸಂದರ್ಭ ನೋಡಿ, ತೃಣ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ? ತೃಣ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಅಂತಕ್ಕಂಥದ್ದು. ಉತ್ತರ ಆಯ್ಕೆ ಅಂತಕ್ಕಂಥ ಮೊದಲು ಬರೀಬೇಕಾಗುತ್ತೆ. ಈ ಮೇಲಿನ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಕೃತಿಯಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೀಬೇಕಾಗುತ್ತೆ. ಆ ನಂತರ ಸಂದರ್ಭ ನೋಡಿ, ಭೀಷ್ಮರು ಶ್ರೀಕೃಷ್ಣನ ಮೇಲೆ ಬಾಣ ಪ್ರಯೋಗಿಸಿದಾಗ ಕೃಷ್ಣನು ಕೋಪಗೊಳ್ಳುವನು.
ಭೀಷ್ಮರು ಕೃಷ್ಣನ ಕೋಪವನ್ನು ತಣ್ಣಗಾಗಿಸಲು ಕೃಷ್ಣನ ಕೈ ಹಿಡಿದು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿವೆಯಾ? ದೇವ, ಲೋಕವನ್ನು ರಕ್ಷಿಸುವ ನಿನಗೆ ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಮೂಡಿ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಸಂದರ್ಭದಲ್ಲಿ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಸ್ವಾರಸ್ಯ ನೋಡ್ತವ. ಸ್ವಾರಸ್ಯದಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ರೈಟ್. ಹಾಗಾದ್ರೆ ಮುಂದೆ ಏನು ನೋಡ್ತೋವ ಇಲ್ಲಿ ಮಕ್ಕಳೇ, ಸಂದರ್ಭ ಸಹಿತ ಸ್ವಾರಸ್ಯ ಅಂತಕ್ಕಂಥದ್ದಾಯ್ತು. ಅದ ನಂತರ ಈ ಅಂತಿದೆ, ಕೊಟ್ಟಿರುವ ಕೆಳಗಿನ ಪ್ರಶ್ನೆಗೆ 8, 10 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡ್ತೋಣ ಇಲ್ಲಿ ಈ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಕೆಳಗಿನ ಪ್ರಶ್ನೆಗೆ 8, 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ. ಅದಾದ ನಂತರ ಇದರಲ್ಲಿ ಮೊದಲನೇ ಪ್ರಶ್ನೆ, ಕುಪಿತನಾದ ಶ್ರೀಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ. ಓಕೆನಾ, ಉತ್ತರ ನೋಡಿ. ಭೀಷ್ಮರು ಹೂಡಿದ ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಭೀಷ್ಮರನ್ನು ಸಂಹರಿಸಲು ರಥದಿಂದ ಧುಮುಕಿದನು. ಕೃಷ್ಣನ ಕ್ರೋಧವನ್ನು ಕಂಡ ಭೀಷ್ಮರು ರಥದಿಂದ ಇಳಿದು ಭಕ್ತಿಯಿಂದ ಕೃಷ್ಣನಿಗೆ ನಮಸ್ಕರಿಸಿದರು. ಅವರು, ಲಕ್ಷ್ಮೀಶ, ಮುಕುಂದ, ಮುರಾರಿ, ನಿನಗೆ ಜಯವಾಗಲಿ ಎಂದು ಶ್ರೀಕೃಷ್ಣನನ್ನು ಸ್ತುತಿಸಿದರು. ಬಳಿಕ ಅಚ್ಯುತನ ಮೃದುವಾದ ಕೈಯನ್ನು ಹಿಡಿದು ಪ್ರೀತಿಯಿಂದ ತನ್ನ ಮಾತನ್ನು ಆಲಿಸಬೇಕೆಂದು ಬೇಡಿಕೊಂಡರು. ಈ ದೇಹವು ನಿನ್ನ ಕೈಯಿಂದಲೇ ನಾಶವಾದರೆ ನನಗೆ ಸಂತೋಷ, ನಾನು ನಿನಗೆ ಶರಣಾಗಿದ್ದೇನೆ ಎಂದು ಹೇಳಿದರು. ಭೀಷ್ಮರ ಭಕ್ತಿ ಮತ್ತು ವಿನಯದ ಮಾತುಗಳಿಂದ ಶ್ರೀಕೃಷ್ಣನ ಕೋಪ ಶಮನಗೊಂಡು ಅವರ ಶಾಂತವಾದರು ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ರೈಟ್. ಅದಾದ ನಂತರ ಎರಡನೇ ಪ್ರಶ್ನೆ ಇದೆ. 8, 10 ವಾಕ್ಯಗಳಲ್ಲಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿದರೆ, ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆನಾ, ಉತ್ತರ ನೋಡಿ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಮೊದಲು ಭೀಷ್ಮರಿಗೆ ಬಾಣಗಳಿಂದಲೇ ಗೌರವಪೂರ್ವಕ ನಮಸ್ಕಾರ ಸಲ್ಲಿಸಿದನು. ಅದನ್ನು ಕಂಡ ಭೀಷ್ಮರು ಸಂತೋಷಪಟ್ಟರು. ನಂತರ ಇಬ್ಬರ ನಡುವೆ ಭೀಕರವಾದ ಬಾಣಗಳ ಯುದ್ಧ ನಡೆಯಿತು. ಅರ್ಜುನನು ಭೀಷ್ಮರ ಬಾಣವನ್ನು ಚಾತುರ್ಯದಿಂದ ಕತ್ತರಿಸಿದನು. ಆಗ ಅರ್ಜುನನು, ನಮ್ಮನ್ನು ಸಾಕಿದ ನೀವೇ ಇಂದು ಕೌರವರ ಪರವಾಗಿ ಯುದ್ಧ ಮಾಡುತ್ತಿದ್ದೀರಾ ಎಂದು ಕೇಳಿದನು. ಅದಕ್ಕೆ ಭೀಷ್ಮರು, ನಿಮ್ಮ ಮೇಲಿನ ನನ್ನ ಪ್ರೀತಿ ಕಡಿಮೆಯಾಗಿಲ್ಲ, ಈ ಯುದ್ಧ ಮಾಡುವುದು ನನ್ನ ಕರ್ತವ್ಯ ಎಂದು ಉತ್ತರಿಸಿದರು. ಬಳಿಕ ಇಬ್ಬರು ಪರಾಕ್ರಮದಿಂದ ಶರ ಸಂವಾದ ನಡೆಸಿದರು. ಈ ಶರ ಸಂವಾದದಲ್ಲಿ ಅರ್ಜುನನ ಗೌರವ ಭಾವ ಮತ್ತು ಭೀಷ್ಮರ ಪ್ರೀತಿ ಹಾಗೂ ಕರ್ತವ್ಯನಿಷ್ಠೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ, ಎಸ್, ಮುಂದಿನ ನೋಡ್ತೋಣ. ಇಲ್ಲಿ ಮಕ್ಕಳೇ, ಇಲ್ಲಿ ಈ ಅಂತಕ್ಕಂಥದ್ದಾಯ್ತು. ಇಲ್ಲಿ ಊ ಕೊಟ್ಟಿದ್ದಾರೆ. ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತಿದೆ. ನೋಡ್ತೋಣ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಊ ಅಂತಕ್ಕಂಥ ಬರೆದು ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತಿದೆ. ಓಕೆನಾ, ಇಲ್ಲಿ ಆಲ್ರೆಡಿ ಪದ್ಯ ಕೊಟ್ಟಿದ್ದಾರೆ. ನಾನು ಲಘುಗುರು ಹಾಕಿದ್ದೀನಿ. ಸರ್, ಇದಕ್ಕೆ ಸಪ್ರೇಟ್ ಲಘುಗುರು ಹಾಕೋದು ಹೆಂಗ್ ಸರ್ ಅಂತ ತಿಳಿಸ್ಕೊಡಿ ಅಂದ್ರೆ ನಾನು ಸಪ್ರೇಟ್ ಕ್ಲಾಸಲ್ಲಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ 5 ಪ್ರಾಸ್ತಾನ ಹಾಕಿದ್ರೆ 5 ಅಂತಕ್ಕಂಥದ್ದು ಬರುತ್ತೆ. ಗಣ ವಿಭಾಗ ಇಲ್ಲಿ ಆಗುತ್ತೆ. ಇಲ್ಲಿ ಕೊನೆಗೆ ಏನಾಗುತ್ತೆ, ಅದು ಲಘು ಇದ್ರು ಕೂಡ ಗುರು ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ನೋಡ್ತೇವೆ. ಅರೆ, ಈ ರೀತಿಯ ಬಂದಾಗ ಯಾವ ಒಂದು ಷಟ್ಪದಿ ಅಂತ ಕರಿತೀವಿ, ವಾರ್ಧಕ ಷಟ್ಪದಿ ಅಂತ ಕರಿತೇವೆ. ಇದು ನಾವು ಗಂಡು ಷಟ್ಪದಿ ಅಂತಾನು ಇಲ್ಲಿ ಕರೀತಾರೆ. ಅಂತೇಳಿ ಇಲ್ಲಿ ನೋಡ್ತೋಣ. ಇಲ್ಲಿ ನೆಕ್ಸ್ಟ್ ಪದ್ಯವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡೋದಿಲ್ಲ ಅಂದ್ರೆ 3 ಗಣ ವಿಭಾಗಗಳು ಇಲ್ಲಿ 3, 4, 3, 4, 3, 4 ಆಗಿರ್ತಕ್ಕಂಥದ್ದು. ಓಕೆನಾ, ಕೊನೆಗೆ ಇದು ಲಘು ಇದ್ರು ಕೂಡ ಗುರು ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಓಕೆನಾ, ಹಾಗಾದ್ರೆ ಇದು ಯಾವ ಒಂದು ಷಟ್ಪದಿ ಅಂದ್ರೆ ಭಾಮಿನಿ ಷಟ್ಪದಿ ಆಗಿರುತ್ತದೆ. ಓಕೆನಾ ಮಕ್ಕಳೇ, ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.